ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಿಂದಿನ ಎಪಿಸೋಡಲ್ಲಿ ನಾವು ಅಸಾಸಿನ್ಸ್ ಕ್ರೀಡ್ ಪಾರ್ಟ್ 2 ಗೇಮ್ನ ಕಂಪ್ಲೀಟ್ ಮಾಡಿದ್ವಿ. ಎಪಿಸೋಡ್ ಎಂಡಲ್ಲಿ ಬೋರ್ದಿನ ಸಾಯಿಸಿದ್ವಿ. ಆ ಗೇಮಲ್ಲಿ ಕಂಪ್ಲೀಟ್ ಆಯಿತು. ಇವತ್ತಿನ ಎಪಿಸೋಡಲ್ಲಿ ಗೈಸ್ ಆರ್ಕ್ ಸರ್ವೈವಲ್ ಅಸೆಂಡ್ ಗೇಮ್ನ ಆಡ್ತಾಯಿದ್ದೀನಿ. ನಾನು ಈ ಗೇಮ್ನ ಮೊಬೈಲಲ್ಲಿ ಆಡ್ತಾಯಿದ್ದೆ ಒಂದು 4 ಇಯರ್ ಬ್ಯಾಕ್. ಇವಾಗ ಫಸ್ಟ್ ಟೈಮು ಕನ್ಸೋಲಲ್ಲಿ ಆಡ್ತಾಯಿದ್ದೀನಿ. ನಂದು ಫಸ್ಟ್ ಟ್ರೈ ಇದು. ನನಗೂ ಏನು ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ, ಕನ್ಸೋಲಲ್ಲಿ ಇದು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಬಂದುಬಿಟ್ಟು ದ ಐಸ್ಲ್ಯಾಂಡ್ ಮ್ಯಾಪಿಂದ ಸ್ಟಾರ್ಟ್ ಮಾಡೋಣ. ಮೋಡ್ ಸೆಟ್ಟಿಂಗ್ಸ್ ನೋಡ್ಬೋದು, ಮೋಡೇನು ಹಾಕ್ಕೊಂಡಿಲ್ಲ. ಮತ್ತು ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಎಲ್ಲ ನಾರ್ಮಲ್ ಇದೆ ಗೈಸ್. ನನಗೆ ಬೇಕಾಗುವಾಗ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಗೇಮ್ ಈಸಿನೂ ಆಗಬಾರ್ದು, ಜಾಸ್ತಿ ಟಫ್ ಆಗಬಾರ್ದಲ್ವ, ಆ ರೇಂಜಲ್ಲಿ ಮಾಡ್ಕೊಂಡಿದ್ದೀನಿ ಸೆಟ್ಟಿಂಗ್ಸು. ಎಲ್ಲ ನೋಡ್ಬೋದು, ಬೇಕಾದರೆ ಪಾಸ್ ಮಾಡಿ ನೋಡುವಾಗಿದ್ದರೆ ಓಕೆ ಸ್ಟಾರ್ಟ್ ಮಾಡೋಣ. ಇದೇನೋ ಆಗ್ತಾಯಿದೆ. ಓಹೋ, ಕ್ಯಾರೆಕ್ಟ್ರನ್ನೇ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಕ್ಯಾರೆಕ್ಟ್ರೂ ಚೆನ್ನಾಗಿದ್ದಾನೆ ಗೈಸ್, ಏನು ಚೇಂಜ್ ಮಾಡೋದು ಬೇಡ, ಕರೆಕ್ಟಾಗಿದ್ದಾನೆ. ಬಾಡಿ ನೋಡಿ ಅದು ಹೇಗಿದೆ, ಬಾಡಿ ಎಲ್ಲ ಚೆನ್ನಾಗಿದೆ. ಇನ್ನು ಬಾಡಿ ಮತ್ತು ಫೇಸ್ ನೋಡಿ, ಏನಂತ ಹೆಸರಿಡ್ಬೋದು ಗೊತ್ತಾ ಗೈಸ್? ಟೋಜಿ ಅಂತ ಇಡ್ಬೋದು ಗೈಸ್. ಟೋಜಿ ನೋಡಿರ್ಬೋದಲ್ವ? ಟೋಜಿ ನೀವು ನೋಡಿರ್ತೀರ ಗೈಸ್ ಎಲ್ಲರೂ, ನಂಗೆ ಗೊತ್ತು. ಟೋಜಿ ಚೆನ್ನಾಗಾಗುತ್ತೆ. ಟೋಜಿ ಫುಶಿಗುರು. ಬೇರೆ ಏನು ಚೇಂಜ್ ಮಾಡೋದು ಬೇಡ ಅಲ್ವಾ? ಬೇರೆ ಏನು ಬೇಡ ಅನ್ಕೋತೀನಿ, ಹೀಗೆ ಇರಲಿ, ಚೆನ್ನಾಗಿದೆ ಗೈಸ್. ನಾವು ಇವಾಗ ಬಂದುಬಿಟ್ಟು ಇಲ್ಲೆಲ್ಲೂ ಇಳಿಯೋಕ್ಕಾಗಲ್ಲ. ಇಲ್ಲಿ ಇಳಿದ್ರೂ ಟಫ್ ಇರುತ್ತೆ, ಇಲ್ಲೂ ಟಫ್ ಇರುತ್ತೆ, ಇಲ್ಲೂ ಕೂಡ ಟಫ್ ಇರುತ್ತೆ. ದೇವರನ್ನೇ ಇಳಿಯೋಕ್ಕಾಗಲ್ಲ, ಇಳಿದ್ರೂ ಸರ್ವೇ ಆಗಲ್ಲ. ಇಲ್ಲಿ ನಾರ್ಮಲ್ ಟಫ್ ಇರುತ್ತೆ, ಇಲ್ಲಿ ನಾರ್ಮಲ್ ಇರುತ್ತೆ, ಇಲ್ಲಿ ನಾರ್ಮಲ್ ಇರುತ್ತೆ. ಇದೆಲ್ಲ ಈಸಿ ಇರುತ್ತೆ. ನಾವು ಬಂದುಬಿಟ್ಟು ಗೈಸ್ ಇಲ್ಲಿ ಹೋಗೋಣ. ನಾವು ಆಲ್ರೆಡಿ ಒಂದು ಸತಿ ಇಳಿದು ನೋಡಿದ್ದೀನಿ. ಇಲ್ಲಿ ಹೋಗೋಣ, ಯಾಕಂದರೆ ನಮ್ಮದು ಇಲ್ಲೊಂದು ಫೇವ್ರೆಟ್ ಪ್ಲೇಸ್ ಇದೆ. ಅಲ್ಲೇ ಇಳಿದ್ಬಿಟ್ಟು ಅಲ್ಲೇ ಸರ್ವೈವ್ ಆಗಿ ಅಲ್ಲೇ ಒಂದು ಬೇಸ್ ಮಾಡ್ಕೋಬೇಕು ಗೈಸ್. ನಿಮ್ಗೆ ತೋರಿಸ್ತೀನಿ ಆ ಜಾಗ ಯಾವುದಂತ. ಫಸ್ಟ್ ಈ ಜಾಗಕ್ಕೆ ಹೋಗೋಣ ಇವಾಗ. ಇಲ್ಲಿ ಬಂದುಬಿಟ್ಟು ಸ್ಪಾನ್. ಓಹೋ, ಇಲ್ಲೋ ಬಿಟ್ರು ಗುರು. ಓಹೋ, ಗ್ರಾಫಿಕ್ಸ್ ನೋಡಿ ಗಾಯ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗ್ರಾಫಿಕ್ಸ್ ನೋಡಿದ್ರೆ ಆಡ್ತಾನೆ ಇರ್ಬೇಕು ಅನಿಸುತ್ತೆ ಪಕ್ಕ. ಮಾತ್ರ ನಮ್ಮನ್ನು ಎಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಮಾತ್ರ. ಓಕೆ, ನಮ್ಗೆ ಬೇಕಾದಲ್ಲೇ ಬಿಟ್ಟಿದ್ದಾರೆ ಗೈಸ್. ನಾವು ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು. ಫಸ್ಟ್ ನಾನು ಜಾಗಕ್ಕೆ ಹೋಗ್ತೀನಿ. ಓಡೋ. ಓಕೆ ಗೈಸ್, ಬಂದೆ ನೋಡಿ. ಇಲ್ಲೇ ನಾನು ಬೇಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಈ ಜಾಗ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಗೈಸ್. ತೋರಿಸ್ತೀನಿ ನೋಡಿ ಜಾಗ ಎಷ್ಟು ಹೊಡೆದಿದೆ ಅಂತ. ಮೇಲತ್ತದ ಹೇಗೆ ಹೆಂಗಿದೆ ನೋಡಿ ಗೈಸ್. ಇಲ್ಲೇ ಮನೆ ಕಟ್ಟಬೇಕು ನಾನು, ಈ ಬಂಡೆ ಮೇಲೆ ಚೆನ್ನಾಗಿರುತ್ತೆ. ಇಲ್ಲಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ಮನೆ ಕಟ್ಕೊಳ್ಳೋಣ ಇವಾಗ ಥ್ಯಾಚಿಂದ. ಮತ್ತು ಯಾವುದಾದ್ರೂ ಪ್ಯಾರಾಸಾರಸ್ ಅಥವಾ ದಿಲೋಪೋಸಾರಸ್ ಯಾವುದನ್ನಾದ್ರೂ ಟೈಮ್ ಮಾಡಬೇಕು, ಹೆಲ್ಪ್ ಆಗುತ್ತೆ ಗೈಸ್. ಇಲ್ಲಿ ಒಂದು ಸಾರ್ಕು ಇರುತ್ತೆ. ಆಲ್ಮೋಸ್ಟು ಮೊಬೈಲಲ್ಲಿ ಆಡಬೇಕಾದ್ರೆ ಇಲ್ಲೇ ಇರುತ್ತೆ. ಕಾಣಿಸ್ತಾ ಇದೆಯಾ? ಈ ಸೈಡಲ್ಲೇ ಇರುತ್ತೆ ಆ ಸಾರ್ಕು, ಅದನ್ನು ನೋಡ್ಕೋಬೇಕು. ಬನ್ನಿ ಫಸ್ಟ್ ನಮ್ಮ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಒಂದು ಲೆವೆಲ್ ಬಂತು ಆಲ್ರೆಡಿ. ಲೆವೆಲ್ ಬಂದುಬಿಟ್ಟು ಮೂಮೆಂಟ್ ಸ್ಪೀಡಲ್ಲಿ ಹಾಕೋಣ ಗೈಸ್. ಮೂಮೆಂಟ್ ಸ್ಪೀಡ್ ಬೇಕಾಗುತ್ತೆ. ಓಕೆ, ಏನಿದು ಸೌಂಡು? ಎದುರಿಸ್ತೆ ಗುರು, ಇದು ಟೆರ್ನಾಡೋನು. ಇನ್ನೊಂದು ಲೆವೆಲ್ ಬಂತು ಗೈಸ್. ಇದನ್ನು ಬಂದುಬಿಟ್ಟು ಸ್ಟ್ಯಾಮಿನಾಗೆ ಹಾಕೋಣ. ಇವಾಗ ಬಂದು ಒಂದು ಸ್ಟೋನ್ ಪಿಕ್ ಮಾಡಬೇಕು, ಮತ್ತೊಂದು ಟಾರ್ಚ್, ಸ್ಟೋನು, ಹ್ಯಾಚೆಟ್. ಓಕೆ, ಪಿಕ್ಯಾಕ್ಸ್ ಮತ್ತು ಹ್ಯಾಚೆಟ್ ಮಾಡ್ಕೋಬೇಕು ಇವಾಗ.
ಫಸ್ಟ್ ಸ್ವಲ್ಪ ವುಡ್ಡನ್ನ ಹೊಡಿಬೇಕಲ್ವಾ. ಇವಾಗ ಒಂದಾಯಿತು. ಒಂದು ಟಾರ್ಚ್ ಬೇಕು, ಟಾರ್ಚ್ ಪ್ರಿಂಟ್ ಬೇಕು. ಓಕೆ, ಹೋಗು. ಓಕೆ, ಇದನ್ನ ಇಟ್ಕೊಂಡು ಫ್ಲಿಂಟೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಗೈಸ್. ಇವಾಗ ಓಕೆ, ಫ್ಲಿಂಟಲ್ಲಿ ಸಾಕು ಅನಿಸುತ್ತೆ. ಈಗೆಲ್ಲ ಆಗುತ್ತೆ ನೋಡಿ. ಇದಾಯಿತು. ಇದಾಗ್ತಾಯಿಲ್ಲ. ಓಕೆ, ಆಗ್ತಾಯಿದೆ. ಇದನ್ನೆಲ್ಲ ರಿಮೂವ್ ಮಾಡಿದ್ರೆ ಇದನ್ನು ಫಸ್ಟ್ ರೋಗ್ ಹಾಕೋಬೇಕು, ಯೂಸ್ ಆಗುತ್ತೆ. ಇದಿಲ್ಲಿ ಬಂದರೆ ಇದು ಬಂದುಬಿಟ್ಟು ಇಲ್ಲಿ, ಇದು ಬಂದುಬಿಟ್ಟು ಇಲ್ಲಿ. ಪರ್ಫೆಕ್ಟ್. ಓಕೆ, ಇವಾಗ ಏನು ಮಾಡಬೇಕು ಗೊತ್ತಾ ಗೈಸ್? ಸ್ಪಿಯರ್ ಒಂದು ಅನ್ಲಾಕ್ ಮಾಡೋಣ. ಕ್ಯಾಂಪ್ ಫೈರ್ ಬೇಕು. ಕ್ಲಾತ್ ಬಟ್ಟೆ ಬೇಕು ಗೈಸ್. ಕ್ಲಾತ್ ಬಟ್ಟೆ ತೊಗೊಳೋಕ್ಕಿಂತ ಮುಂಚೆ ಲೆವೆಲ್ನ ಅಪ್ಗ್ರೇಡ್ ಮಾಡೋಣ. ಮೂಮೆಂಟ್ ಸ್ಪೀಡ್ಗೆ ಹಾಕೋಣ. ಒಂದು ಸ್ಪಿಯರ್ ಮಾಡ್ಕೋಬೇಕು. ಫೈಬರ್ ಮತ್ತು ವುಡ್ ಮತ್ತು ಫ್ಲಿಂಟ್ ಬೇಕಲ್ಲ ಗೈಸ್. ಫೈಬರ್, ವುಡ್, ಫ್ಲಿಂಟು. ಕ್ರಾಫ್ಟಿಂಗಲ್ಲಿ 1-2 ಸಾಕು ಗೈಸ್, ಜಾಸ್ತಿ ಬೇಡ. ಆಮೇಲೆ ಮಾಡ್ಕೊಳ್ಬೋದು. ಫಸ್ಟ್ ಒಂದು ಕ್ಯಾಂಪ್ ಫೈರ್ ಹಾಕೋಣ. ಜಾಗದಿಂದ ಎಲ್ಲಿ ಬಂದೆ ನಾನು? ಜಾಗದ ಹತ್ರನೇ ಇದ್ದೀನಿ. ಜಾಗ ಕ್ಲೀನ್ ಮಾಡ್ಬೇಕು ಗೈಸ್. ಏನು ಕಾಣಿಸ್ತಾನೆ ಇಲ್ಲ ಕರೆಕ್ಟಾಗಿ. ಇಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲೇ ಒಂದು ಕ್ಯಾಂಪ್ ಫೈರ್ ಹಾಕೋಣ. ಕ್ಯಾಂಪ್ ಫೈರ್ಗೆ ಬಂದುಬಿಟ್ಟು ಕ್ರಾಫ್ಟಿಂಗಲ್ಲಿ ಸ್ಟೋನ್ ಬೇಕು, ಥ್ಯಾಚ್ ಬೇಕಲ್ವಾ? ಥ್ಯಾಚ್ ಆಯಿತು. ಸ್ಟೋನ್ ಬೇಕಲ್ವ? ಇವಾಗ ಸಾಕು ಅನಿಸುತ್ತೆ. ಇವಾಗ ಓಕೆ, ಕ್ಯಾಂಪ್ ಫೈರ್ ರೆಡಿ ಆಯ್ತು ಗೈಸ್. ಕ್ಯಾಂಪ್ ಫೈರ್ ಹಾಕ್ಬಿಟ್ಟು 4 ಡೋಡೋನ ಹೊಡೆದ್ಬಿಟ್ಟು ಅದರೊಳಗೆ ಹಾಕಿದ್ರೆ ನಮಗೆ ತಿನ್ನೋಕ್ಕೆ ಮೀಟ್ ಸಿಗುತ್ತೆ. ಅಯ್ಯೋ, ಹೊಡೆದಾಗ್ದೆ ಗುರು. ಬರ್ತಾ ಡ್ಯಾಮೇಜ್. ಪರವಾಗಿಲ್ಲ ಬಿಡಿ. ಇವನು ಹಸಿವಾಗ್ತಾಯಿದೆ. ಫಸ್ಟ್ ಹೋಗ್ಬಿಟ್ಟು ಡೋಡರೆಲ್ಲ ಅಟ್ಯಾಚ್ ಮಾಡೋಣ ಗೈಸ್. ಮೀಟ್ ಬೇಕು. ಅಲ್ಲಿದೆ ನೋಡಿ, ಓಡ್ತಾ ಇದೆ ಗೈಸ್ ಇದು. ಸಾರಿ ಬ್ರೋ, ಎಲ್ಲ ಓಡ್ತವೆ. ಇದೇನು ಗೈಸ್, ಮೀಟೇ ಬರ್ತಲ್ಲ, ಹೈಟ್ ಜಾಸ್ತಿ ಬರ್ತದೆ. ಓಕೆ, ಸಾಕು ಬಿಡಿ. ಆಲ್ರೆಡಿ ತುಂಬ ಆಯಿತು. ಅಯ್ಯೋ, ಇದ್ರೋದೆ ಗುರು. ಥೋ, ಎಲ್ಲಿಟ್ಟಿದ್ದೀನಿ? ಓಕೆ, ಎಲ್ಲ ಇದೆಯಲ್ಲ. ಮೀಟೆಲ್ಲ ಇದರೊಳಗೆ ಹೋಗಬೇಕು. ಆಮೇಲೆ ಸೌದೆ ಅಂದರೆ ಕಟ್ಟಿಗೆ ಗೈಸ್, ಕಟ್ಟಿಗೆ ಅದು ಹೋಗಬೇಕು. ಫೈರ್ ಆಗಬೇಕು. ಓಕೆ, ಇವಾಗ ನಮ್ಮ ಮೀಟ್ ರೆಡಿ ಆಗುತ್ತೆ. ನಾವು ಈ ಜಾಗನ ಕ್ಲಿಯರ್ ಮಾಡ್ಕೋಬೇಕು ಗೈಸ್. ಕ್ಲಿಯರ್ ಮಾಡಿ ಇಲ್ಲೇ ಒಂದು ಚಿಕ್ಕದಾಗಿ ಪ್ಯಾಚಿಂದ ಮನೆ ಕಟ್ಕೋಬೇಕು ಫಸ್ಟು, ಸೇಫ್ಟಿಗೆ. ಆಮೇಲೆ ದೊಡ್ಡದಾಗಿ ಕಟ್ಬೋದು. ಒಂದು ಪ್ಯಾರಸೋ ಸ್ಟೇ ಮಾಡ್ಬೇಕು ಗೈಸ್. ಕೈಯಲ್ಲೆಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಜಾಗನ, ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಜಾಗ ಕ್ಲಿಯರ್ ಆಯಿತು. ಓಕೆ, ನೀರು ಬೇಕಂತೆ. ಫಸ್ಟ್ ನೀರು ಕುಡ್ಸೋಣ, ಸಾಯ್ತಾನೆ ಇಲ್ಲಾದರೆ. ಓ, ನೀರು
ಹೆಂಗಿದೆ ಗೈಸ್. ಅವನಿಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಮಾತ್ರ. ಸತ್ತೇ ಹೋಗ್ತಾನೆ ಜಾಸ್ತಿ ಹೊತ್ತು ನೀರೊಳಗಡೆ ಇದ್ದರೆ. ಒಂದು ಸ್ಟೋರೇಜ್ ಬಾಕ್ಸ್ ರೆಡಿ ಮಾಡ್ಕೋಬೇಕು ಗೈಸ್. ಅಯ್ಯೋ ಇವನಿಗೆ ಚಳಿ ಆಗ್ತಾಯಿದೆ ಗೈಸ್. ಸಾಯ್ತಾನೆ ಮನೆ ಇವಾಗ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಫಸ್ಟ್ ಮೀಟ್ ತಗೊಳ್ಳೋಣ ಪೂರ್ತಿ. ಕ್ಲಾತ್ ರೆಡಿ ಮಾಡೋಣ ಗೈಸ್ ಫಸ್ಟು. 1 2 3 4 5. ಅಯ್ಯೋ ಇದೇನು ಗೈಸ್ ಇದು? ಬಂದು ಬೆಂಕಿ ಒಳಗಡೆ ಬಂದು ಅದು ಡ್ಯಾಮೇಜ್ ಆಗೋಯ್ತು. ಇವಾಗ ಒಂದು ಸ್ಟೋರೇಜ್ ಬಾಕ್ಸ್ ಬೇಕಲ್ವಾ? ಓಕೆ, ಮತ್ತು ಪ್ಯಾಚ್ ಫೌಂಡೇಶನ್ ಬೇಕು, ಪ್ಯಾಚ್ ಸೀಲಿಂಗ್ ಬೇಕು. ಬೇರೆ ಏನು ತೊಗೊಳಕ್ಕೂ ಇಲ್ಲ, ಆಯಿತು ಖಾಲಿ. ಸ್ಟೋರೇಜ್ ಬಾಕ್ಸ್ ರೆಡಿ ಮಾಡೋಣ ಫಸ್ಟು. ಓಕೆ, ಇಲ್ಲಿಡೋಣ ಪರ್ಫೆಕ್ಟ್ ಜಾಗ. 1 2. ಓಕೆ, ಇವಾಗೆಲ್ಲ ತುಂಬೋಣ ಇದಕ್ಕೆ ಒಳಗಡೆ. ಪ್ಯಾಚ್ ಎಲ್ಲ ಖಾಲಿ ಮಾಡಬೇಕು, ತುಂಬ ಇದೆ ಗೈಸ್. ಓಕೆ, ಇಲ್ಲೇ ಮನೆ ಕಟ್ಟಬೇಕು. ಇವಾಗ ಮನೆ ಕಟ್ಟಬೇಕಾದ್ರೆ ಏನೆಲ್ಲ ರೆಡಿ ಮಾಡಬೇಕು? ಫಸ್ಟು ಫೌಂಡೇಶನ್ ಹಾಕೊಳ್ಳೋಣ ಗೈಸ್. ಫೌಂಡೇಶನ್ಗೆ ಐಟಮ್ ಏನೆಲ್ಲ ಬೇಕು? ತ್ಯಾಚ್ ಬೇಕಲ್ವ? ತ್ಯಾಚ್ ಆಲ್ರೆಡಿ ಇದೆ. ವುಡ್ ಬೇಕಲ್ವ? ಮತ್ತು 6 ಫೌಂಡೇಶನ್ ರೆಡಿ ಆಯ್ತು ಗೈಸ್. ಚಳಿ ಆಗ್ತದೆ, ಸಾಯ್ತಾನೆ ಗೈಸ್ ಅವನು ಇವಾಗ. ಅಯ್ಯೋ ನಿಮ್ಗೆ ಯಾಕೆ ಈ ಥರ ಚಳಿ ಆಗ್ತಾಯಿದೆ? ಚಳಿ ಆಗ್ತಾಯಿದೆ ಗೈಸ್ ಅವನಿಗೆ. ಇವಾಗ ಬಚಾವಾಗ್ತಾ ಇದ್ದಾನೆ. ಇವಾಗೇನು ಚಳಿ ಆಗ್ತಾಯಿಲ್ಲ. ಈ ಉರಿ ಬಿಸಿಲಲ್ಲಿ ನಿಮಗೆ ಚಳಿ ಆಗ್ತಾಯಿದೆ ಅಂತೆ. ಎಲ್ಲಿ ನೋಡಿ. ಅಯ್ಯೋ ಇದು ಆಫ್ ಆಯ್ತು ಗುರು. 1 ನಿಮಿಷ. ಮತ್ತೆ ಚಳಿ ಆಗ್ತಾಯಿದೆ. ಸ್ವಲ್ಪ ತ್ಯಾಚ್ ತೊಗೊಂಡ್ರೆ. ತ್ಯಾಚ್ ಆಲ್ರೆಡಿ ನನ್ನ ಹತ್ರನೇ ಇದೆಯಾ? ಆಲ್ರೆಡಿ ತ್ಯಾಚ್ ಇದೆ ಗೈಸ್, ಅದನ್ನೇ ಹಾಕೋಣ ಒಳಗಡೆ. ಓಕೆ, ಚಳಿ ಕಡಿಮೆ ಆಯಿತು ಇವಾಗ. ಇನ್ನೂ ಬೇಕು ಗೈಸ್, ಇನ್ನೂ ಬೇಕು. ಇಷ್ಟು ಸಾಕು ಅನ್ಸುತ್ತಲ್ವ? ಪ್ಯಾಚ್ ವಾಲ್ ಆ್ಯಂಡ್ ಡೋರ್ವೇ. ಪ್ಯಾಚ್ ವಾಲ್ ಬೇಕು. ಎಲ್ಲಾಯ್ತು ಗುರು? ಓಕೆ, ಇಲ್ಲೇ ಇದೀವಲ್ಲ. ಎಲ್ಲೆಲ್ಲ ಹೋಗ್ತಾಯಿದ್ದೀನಿ, ದಾರಿ ಬೇಗ ತಪ್ಪು ಹೋಗ್ತೀನಿ ಗೈಸ್ ನಾನು. ಕ್ರಾಫ್ಟಿಗೆ ಬಂದರೆ ಪ್ಯಾಚ್ ಫೌಂಡೇಶನ್ ಎಷ್ಟಾಗುತ್ತೆ? 2 ಅಯ್ಯೋ ತ್ಯಾಚ್ ಏನು ಕಡಿಮೆ ಆಗ್ತಾಯಿದೆ ಗೈಸ್. ತ್ಯಾಚ್ ಸಿಕ್ಕಾಪಟ್ಟೆ ಬೇಕು. ಎಷ್ಟು ಮಾಡಿದೆ? 5 ಆಯಿತು. 5 ಆಲ್ರೆಡಿ 4 ಕೊಟ್ಟು 8 ಆಯಿತು ಗೈಸ್. ಎಷ್ಟು ಗೊತ್ತಿಲ್ಲ, ಅಷ್ಟು ಬೇಕಾಗುತ್ತಾ ಇಲ್ವ ಅಂತ ನೋಡೋಣ. ಇನ್ನೂ 1-2 ಬೇಕಾಗುತ್ತೆ ಗೈಸ್. ಓಕೆ, ಸಾಕು ಅನ್ಸುತ್ತೆ ಅಲ್ವಾ? ಚಿಕ್ಕದಾಯ್ತಾ? ಇನ್ನೂ ದೊಡ್ಡ ಮಾಡಬೇಕಾ? ಪರವಾಗಿಲ್ಲ ಅನಿಸುತ್ತೆ. ಇವಾಗ ಟೆಂಪ್ರರಿ ಈಗಲ್ವಾ?
ಸಾಕು ಗೈಸ್, ಇದು ಪರ್ಮನೆಂಟ್ ಮನೆ ಅಲ್ಲ, ಪರ್ಮನೆಂಟ್ ಮನೆ ದೊಡ್ಡದು ಬರುತ್ತೆ. ಇದ್ರ ಮೇಲೆ ದೊಡ್ಡದಾಗಿ ಸ್ಟೋನಿಂದ ಮಾಡೋಣ. ಫುಲ್ ಕಾಂಪೌಂಡ್ ಹಾಕೋಣ, ಇಡೀ ಇದಕ್ಕೆ ಕಾಂಪೌಂಡ್ಗೆ ಹಾಕೋಣ ಗೈಸ್. ಇಲ್ಲಿ ಫುಲ್ ಕಾಂಪೌಂಡ್ ಹಾಕಿ ದೊಡ್ಡದಾಗಿ ಮಾಡಬೇಕು. ಓಕೆ, ವಾಲ್ ಹಾಕೋಣ. ವಾಲ್ಗೆ ಏನೆಲ್ಲ ಬೇಕು? ವಾಲ್ ಈಸಿ ಆಗುತ್ತೆ ಅನಿಸುತ್ತೆ, ವುಡ್ ಕಡಿಮೆ ಆಗುತ್ತೆ, ಫೈಬರ್. ಆಮೇಲೆ ನೋಡೋಣ. 4 ವಾಲ್ ಆಯಿತು. ಎರಡು, 3, 4. ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್, ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಓಕೆ, ವಾಲ್ಗೆ ಏನೆಲ್ಲ ಬೇಕು? ಫೈಬರ್ ಬೇಕು, ವುಡ್ ಬೇಕು. ಫೈಬರ್ ವುಡ್ ಎರಡು ಕಡಿಮೆ ಆಗುತ್ತೆ ಗೈಸ್. ಓಹೋ, ಇವನು ಓಡೋದೇ ಇಲ್ಲ ಗೈಸ್. ಇವಾಗ ಬ್ಯಾಗ್ ಫುಲ್ ಆಯಿತು ಒಂದು. ಇನ್ನು ಜಾಸ್ತಿ ತುಂಬಿಸಿದ್ರೆ ಇಲ್ಲೇ ಸ್ಟ್ರಕ್ ಆಗಿಬಿಡ್ತಾನೆ. ಒಂದು ನಿಮಿಷ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕ್ರಾಫ್ಟ್ ಮಾಡೋಣ. ಹತ್ತಿರ ಹೋಗ್ಬಿಟ್ಟೆ ಕ್ರಾಫ್ಟ್ ಮಾಡಬೇಕು. ಇಲ್ಲಿ ನೋಡಿ, ಹತ್ತೋದು ಇಲ್ಲ ಮೇಲೆ, ಹತ್ತಕ್ಕಾಗ್ತಾಯಿಲ್ಲ ಅವನ ಕೈಯಲ್ಲಿ. ಇಲ್ಲಿಂದ ಹತ್ತಾನೆ. ಓಕೆ, ಟೋಟಲ್ 11 ವಾಲ್ಸ್ ಆಯಿತು ಗೈಸ್. ಮೂರು ಬರ್ತಾನಿಲ್ಲ ವಾಲು. ಇಷ್ಟು ಹೈಟ್ ಬೇಡ ಅಲ್ವಾ? ಇಷ್ಟು ಹೈಟ್ ಸಾಕು ಗೈಸ್. ಟೆಂಪ್ರವರಿ ಮನೆ ಗೈಸ್, ಇದು ಪರ್ಮನೆಂಟ್ ಅಲ್ಲ. ಜಾಸ್ತಿ ಗಟ್ಟಿನೂ ಇರಲ್ಲ ಇದು. ಯಾವ ಡೈನೋ ಬಂದು ಅಟ್ಯಾಕ್ ಮಾಡಿದ್ರು ಮುಗೀತು ಕತೆ. ಓಕೆ, ಇನ್ನೂ ಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಏನು ಬೇಕಾಗುತ್ತೆ? ನಾರ್ಕೋಟಿಕ್ನ ಅನ್ಲಾಕ್ ಮಾಡೋಣ. ಆಯಿತು. ಮೋಟರ್ ಆ್ಯಂಡ್ ಪೆಸ್ಟಲ್, ಸ್ಪಾರ್ಕ್ ಪೌಡರು, ಸ್ಪೈ ಗ್ಲಾಸು, ಇಷ್ಟು ಸಾಕು ಅನಿಸುತ್ತೆ. ಕುಕ್ಕಿಂಗ್ ಪೋಟಲ್ ಆಮೇಲೆ ಮಾಡೋಣ. ಅದು 9 ಎನ್ಗ್ರಾಮ್ಸ್ ಬೇಕು. 9 ಇಲ್ಲ ಗೈಸ್, 8 ಇದೆ. ಬೆಡ್ಡು ಬೇಕು, ಬೆಡ್ 8 ಮಾಡ್ಬೋದು ಅನ್ಕೋತೀನಿ. ಆಮೇಲೆ ನೋಡೋಣ ಬಿಡಿ. ಓಕೆ, 10 ಆಯಿತು. 10 ಫುಲ್ ಹಾಕ್ಬಿಟ್ಟು ಆಮೇಲೆ ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ ಗೈಸ್. ಬ್ಯಾಗಲ್ಲಿ ಗ್ಯಾಪ್ ಇದೆ, ಇನ್ನೂ ಕಲೆಕ್ಟ್ ಮಾಡ್ಕೋಬೋದು. ಸಾಕು ಅನಿಸುತ್ತೆ. 10ಅಲ್ಲಿ ಆಗಲ್ಲ ಗೈಸ್, 10ಅಲ್ಲಿ ಪೂರ್ತಿ. 10ಅಲ್ಲಿ ಒನ್ ಲೈನ್ ಫುಲ್ ಆಗುತ್ತೆ ಮೋಸ್ಟ್ಲಿ. ಮನೆ ಒಳಗಡೆ ಎಲ್ಲ ಗಿಡ ಬಂದುಬಿಟ್ಟಿದೆ, ತೆಗಿಯೋಕ್ಕಾಗಲ್ವಾ? ಒಂದು ನಿಮಿಷ. ಮನೆ ಒಳಗೆಲ್ಲ ಬರಲಿಕ್ಕಿಲ್ಲ ಆಯಿತಾ? ನಾವು ಮನೆ ಕಟ್ಟೋದು, ಇದು ಮನೆ ಒಳಗಡೆ ಬರೋದಾ? ಓಕೆ, ಚೆನ್ನಾಗಿ ಕಾಣಿಸ್ತದೆ. ರಿಮೈನಿಂಗ್ ಬಾಲ್ ಹಾಕೋಣ ಗೈಸ್. ಒಂದಿಲ್ಲಿ, 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 ಒಂದಿಲ್ಲಿ. ಓಕೆ, ಎಲ್ಲಿ ಎಲ್ಲಿ ಇನ್ನೆಷ್ಟು ಬೇಕು? 1 2 3 4 ಬೇಕು ಗೈಸ್. 4 ಆಗುತ್ತೆ ಅನ್ಕೋತೀನಿ. 2 3 4. ಓಕೆ, 4 ಆಗ್ತಾಯಿದೆ. ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಗಾಯ್ಸ್. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಸೀಲಿಂಗ್ ಆಗಬೇಕಲ್ವಾ?
ಸೀಲಿಂಗು ತ್ರಿಕೋನ ಶೇಪಲ್ಲಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಾಗಲ್ಲ, ಹೀಗೆ ಇರಲಿ. ಇದು ಟೆಂಪ್ರರಿ ಮನೆ ಅಲ್ವಾ, ಅದಕ್ಕೋಸ್ಕರ. ಆದರೂ ಡೋರ್ ಸಿಕ್ಕಾಪಟ್ಟೆ ದೊಡ್ಡದಾಯ್ತಲ್ವ ಗೈಸ್, ಸ್ವಲ್ಪ ಚಿಕ್ಕದಾಗಿ ಡೋರ್ ಮಾಡ್ಕೋಬೇಕಿತ್ತು. ನೋಡೋಣ, ಒಂದು ಕಡೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಒಂದು ಡೋರ್ ಇಡೋಣ, ಇಲ್ಲಾದರೆ ನೋಡೋಣ. ಫಸ್ಟ್ ಸೀಲಿಂಗ್ ಹಾಕೋಣ. ಸೀಲಿಂಗ್ ಆಗುತ್ತೆ. ಓಹೋ, 7 ಸೀಲಿಂಗ್ ಆಯಿತು. ಒಂದು ಬಂದುಬಿಟ್ಟು ಈ ಕಾರ್ನರ್ ಹೋಗುತ್ತೆ. ಏನು ಮಾಡೋಕ್ಕೆ ಆಗ್ತಾಯಿಲ್ಲ. 1 2 3 4 5 6 7. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನಮ್ಮದೊಂದು ಪುಟ್ಟ ಮನೆ. ಸಾರ್ಕು ಏನಾದರೂ ಬಂದರೆ ಮುಗೀತು ಕತೆ ಗೈಸ್. ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಮೇಲೆ ಹತ್ಬಿಟ್ಟು ಈ ನೀರಲ್ಲಿ ಸಾರ್ಕು ಇರುತ್ತೆ, ಒಂದು ಸಾರ್ಕು ಇರುತ್ತೆ ಇಲ್ಲಿ, ಒಂದೇ ಒಂದು ಸಾರ್ಕು. ಅದು ಬಂದುಬಿಟ್ಟೆಲ್ಲ ಬೇಸ್ಗೆ ಎಂಟ್ರಿ ಆದರೆ ಮುಗೀತು ನಮ್ಮ ಕತೆ. ಇಷ್ಟೊತ್ತವ್ರಿಗೆ ಬಿಲ್ಡ್ ಮಾಡಿರೋ ಬೇಸು ಹೋಯ್ತು ಅಂತ ಲೆಕ್ಕ. ಆಮೇಲೆ ಮಳೆ ಬರ್ತಾಯಿದೆ. ಮೊಬೈಲಲ್ಲಿ ಆಡಬೇಕಾದ್ರೆ ಇಷ್ಟು ಮಜಾ ಇರಲಿಲ್ಲ. ಇವಾಗ ನೋಡಿ, ಕನ್ಸೋಲ್ ಗೈಸ್, ಕನ್ಸೋಲ್ ಅಥವಾ PC ತೊಗೋಬೇಕು ಇಂಥ ಗೇಮ್ ಆಡಬೇಕಾದ್ರೆ. ವೆದರೆಲ್ಲ ಚೇಂಜ್ ಆಗುತ್ತೆ ಮಾತ್ರ ಗೇಮಲ್ಲಿ, ಚೆನ್ನಾಗಿದೆ. ಟೋಟಲ್ 9 ಆಯಿತು. ನೋಡೋಣ, ಬೇಕಾದರೆ ಮುಂದೆ ಮಾಡ್ಕೋಬೋದು. ಜಾಸ್ತಿ ಮಾಡಿ ವೇಸ್ಟ್ ಮಾಡಬಾರ್ದಲ್ವ. ಹತ್ತಕ್ಕೆ ಆಗ್ತಾಯಿಲ್ಲ. ಓಕೆ 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 ಜಾಸ್ತಿ ಆಯಿತು ಗೈಸ್. 1 2 ಎಷ್ಟು ಜಾಸ್ತಿ ಆಯಿತು? ಇಲ್ಲ ಗೈಸ್, ಕರೆಕ್ಟಾಗಿ ಮಾಡಿದ್ದೀನಿ. ಇಲ್ಲಿ ನೋಡಿ ಹೆಂಗೆ ಲೈಟ್ ಒಳಗಡೆ ಬರ್ತಾಯಿದೆ. ತುಂಬ ಚೆನ್ನಾಗಾಯಿತು. ಓಕೆ, ಹೊರಗಡೆ ಮಳೆ ಬರ್ತಾಯಿದೆ. ಒಳಗಡೆ ಕತ್ಲೆ ಮಾತ್ರ ಮನೆ ಒಳಗಡೆ ಹೋದರೆ ಬೆಳಕು. ಹೊರಗಡೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಓಕೆ, ಇವಾಗ ಬಂದುಬಿಟ್ಟು ಒಳಗಡೆ ಹೋಗ್ಬಿಟ್ಟು ಈ ಸೈಡಲ್ಲಿ ಫಸ್ಟ್ ಒಂದು ಕ್ಯಾಂಪ್ ಫೈರ್ ಹಾಕಬೇಕು. ಕ್ಯಾಂಪ್ ಫೈರು ಆಮೇಲೆ 2 ಬಾಕ್ಸು. ಬಾಕ್ಸ್ ಬಂದುಬಿಟ್ಟು ಇಲ್ಲಿ ಹಾಕೋಣ. ಚೆನ್ನಾಗಿ ಕಾಣಿಸುತ್ತೆ. ಒಂದು ಮೇಲೆ ಇರಲಿ, ಜಾಸ್ತಿ ಜಾಗನೂ ಹೋಗ್ಬಾರ್ದು. ಓಕೆ, ನಮ್ಮ ಮನೆ ರೆಡಿ ಆಯಿತು ಗೈಸ್. ಸದ್ಯಕ್ಕೆ ಸಾಕಿದು. ಆಮೇಲೆ ಇಲ್ಲೊಂದು ದೊಡ್ಡ ಮನೆ ಕಟ್ಟೋಣ. ಇವಾಗ ಫಸ್ಟ್ ಬಂದುಬಿಟ್ಟು ಒಂದು ಬೋಲ ರೆಡಿ ಮಾಡ್ಬೇಕು ಗೈಸ್. ಒಂದು ಪ್ಯಾರಾಸೋಸ್ ಟೈಮ್ ಮಾಡ್ಕೊಬರ್ಬೇಕು. ಬೋಲ ಓಕೆ, ಇಲ್ಲಿದೆ ನೋಡಿ. ಬೋಲ ಆಯಿತು. ಕುಕ್ಕಿಂಗ್ ಪಾಟ್ ಓಕೆ. ಟೋಟಲ್ 5 ಬೋಲ ಇದೆ, 2 ಸ್ಲಿಂಗ್ ಶಾಟ್ ಇದೆ. ಎಲ್ಲ ಕೆಲಸಕ್ಕೆ ಬರುತ್ತೆ ಗೈಸ್. ಇವಾಗ ಲೋ ಲೆವೆಲ್ದಾದರೂ ಪರವಾಗಿಲ್ಲ, ಒಂದು ಪ್ಯಾರಾಸಾರಸ್ ನೋಡ್ಕೊಬರೋಣ ಗೈಸ್. ಅದನ್ನ ಹುಡುಕ್ಬಿಟ್ಟು ಅದನ್ನ ಟೇಮ್ ಮಾಡಬೇಕು. ಸಿಗುತ್ತೆ ಮಾತ್ರ ಕರೆಕ್ಟಾಗಿ ಹುಡುಕಿದ್ರೆ. ಇಲ್ಲೇ ಬೀಚ್ ಸೈಡಲ್ಲಿ ಇರುತ್ತವೆ ಒಂದೊಂದು. ಇಲ್ಲಿ ನೋಡಿ ಗೈಸ್, ಇವುಗಳಲ್ಲಿ ಯಾವುದಾದ್ರು ಒಂದೊಂದು ಟೈಮ್ ಮಾಡ್ಕೋಬೋದು. ಆದರೆ ಇವು ಸಿಕ್ಕಾಪಟ್ಟೆ ಸ್ಲೋ ಆಗಿ ಓಡ್ತವೆ.
ಅದನ್ನ ಇಟ್ಕೊಂಡು ಏನು ಮಾಡಲಿ ಅಲ್ವಾ. ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತವೆ, ಟ್ಯಾಂಕ್ ಥರ. ಆ ಕಡೆ ಹೋಗೋಣ. ಏನಿಲ್ಲಲ್ಲ ನೀರಲ್ಲಿ, ಇದ್ರೆ ಮುಗೀತು ಕತೆ. ಓಕೆ, ಏನಿಲ್ಲ ಗೈಸಲ್ಲಿ. ಇಲ್ಲಿ ಸಿಗ್ಬೋದು ಪ್ಯಾರಾಸಾರಸ್ ಕರೆಕ್ಟಾಗಿ ಹುಡುಕಿದ್ರೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಇದನ್ನು ಟೇಮ್ ಮಾಡೋಕ್ಕಾಗಲ್ವಾ? ನೋಡೋಣ ನೆಕ್ಸ್ಟ್ ಎಪಿಸೋಡ್. ಅದನ್ನೇನೋ ಹೇಗೋ ಟೇಮ್ ಮಾಡ್ಬೋದು ಗೈಸ್ ನಾವು. ಹೇಗಂತ ಗೊತ್ತಿಲ್ಲ ಮಾತ್ರ. ಇದು ಹೆಂಗಿದೆ ನೋಡಿ, ಚೆನ್ನಾಗಿದೆ ಕಲರು. ಲೆವೆಲ್ ಬಂದುಬಿಟ್ಟು 115. ಚೆನ್ನಾಗಿದೆ, ಲೆವೆಲ್ಲು ಚೆನ್ನಾಗಿದೆ. ಅಯ್ಯೋ, ಮುಗೀತು ಕತೆ. ಓಡು 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 ಓಡು. ಓ, ಇವುಗಳು ಹೊಡಿತಾವ ಗೈಸ್. ಅದು ಕಾಂಪಿ ಅಲ್ವಾ? ಅಯ್ಯೋ, ತಪ್ಪಿಸ್ಕೊಂಡ್ವಿ. ಆದರೂ ಪ್ಯಾರಾಸಾರಸ್ ಸಿಕ್ಕಿಲ್ಲ ಒಂದು. ಸರಿ ಗೈಸ್, ಒಂದು ಡಿಲಪನ್ನಾದ್ರೂ ಟೇಮ್ ಮಾಡ್ಕೊಂಡು ಬರೋಣ ಬನ್ನಿ. ಹುಡುಕಿ ಸಾಕಾಯಿತು. ಪ್ಯಾರಾಸಾರಸ್ ಒಂದು ಸಿಕ್ಕಿಲ್ಲ. ಯಾವುದಾದ್ರೂ ಒಂದು ಡಿಲಪೋಸಾರಸ್ನಾದರೂ ಟೇಮ್ ಮಾಡೋಕ್ಕಾಗುತ್ತಾ ನೋಡೋಣ. ಆವಾಗ ಇಲ್ಲೇ ನೋಡಿದ್ದೀನಿ ಒಂದೆರಡು. ಓಕೆ, ಇಲ್ಲಿದೆ ನೋಡಿ. ಎಷ್ಟನೇ ಲೆವೆಲ್ ಅಂತ ಗೊತ್ತಿಲ್ಲ. ಫಸ್ಟ್ ಸ್ವಲ್ಪ ಸ್ಟೋನ್ ಕಲೆಕ್ಟ್ ಮಾಡ್ಕೋಬೇಕು. ಸಾಕನ್ಸುತ್ತೆ. ಅಯ್ಯೋ ಹುಡುಗರು, ಓಡೋಕೆ ಹೋಗ್ತಾಯಿಲ್ಲ ಬೇಸೋದು. ಏನೋ ಉಗುಳ್ತಾ ಇದೆ. ಇದು ಹೈ ಲೆವೆಲ್ ಗುರು. ಇದು ಲೆವೆಲ್ ಜಾಸ್ತಿ ಲೆವೆಲ್ ಇದು. ನೀರಿಗೆ ಹೊಡ್ಬೇಡ ಗುರು. ನೀರಿಗೆ ಓಡ್ತಾ ಇದೆ ಗುರು. ಅದು ನೀರಿಗೆ ಹೊಡೆದ್ರೆ ಸಾಯ್ತಾ ಇದೆ ಇವಾಗ. ಓಡ್ತಾ ಇದೆ, ಅದು ನೀರಿಗೆ ಹೋಗ್ತಾ ಇದೆಯಲ್ಲ ಗಾಯ್ಸ್. ಸ್ಟೋನು ಖಾಲಿ ಆಯ್ತು ಗುರು.
ನೀರು ಕೊಡ್ಬೇಡ ನೀರು ಕೊಡೋದ್ರೆ ಸಾಯಿಸ್ಬಿಡ್ತೀನಿ. ಓಕೆ, ಇವಾಗ ಇದಕ್ಕೆ ಫುಡ್ ತೊಗೊಂಬರ್ಬೇಕು ಗೈಸ್. ಫುಡ್ ಮೀಟ್ ಬೇಕಲ್ವಾ, ಡೋಡೋ ಸುರ್ಕ್ಬೇಕು ಇವಾಗ. ಒಂದು ನಿಮಿಷ. ಅಯ್ಯೋ, ಅದಕ್ಕೆ ಹಾಕಿದರೆ ಈಸಿಯಾಗಿರೋದು. ಡೋಡೋ ಎಲ್ಲಿದೆ? ಓಕೆ, ಇಲ್ಲೊಂದಿದೆ. ಸಾರಿ ಬ್ರೋ, ನೀನು ಸಾಯಬೇಕು. ಓಕೆ, ಸಾಕು ಅನಿಸುತ್ತೆ ಅಲ್ವಾ? ಟೋಟಲ್ ಬಂದುಬಿಟ್ಟು ನಮ್ಮ ಹತ್ರ 42 ಇದೆ ಮೀಟು. ಸಾಕು ಅನಿಸುತ್ತೆ, ನೋಡೋಣ. ಟ್ರ್ಯಾಕ್ ಏನು ಮಾಡೋಕ್ಕಾಗಲ್ವ ಗೈಸ್? ಎಲ್ಲಿ ಸತ್ತೋಗಿದೆ, ಎಲ್ಲಿ ನಾಕಾಗಿದೆ ಅಂತಲೇ ನೆನಪೋಯ್ತು ನನಗೆ. ಇಲ್ಲೇ ಇದೆ. ಎಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಸೌಂಡ್ ಕೇಳ್ಕೊಂಡು ಬಂದಿದ್ದು ಗೈಸ್. ನಾನು ನಿಜವಾಗ್ಲೂ ಅಲ್ಲಿ ನಾಕ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಓಕೆ, ಆಲ್ಮೋಸ್ಟ್ ಟೈಮ್ ಆಯಿತು. ಓಕೆ, ಹೈ ಲೆವೆಲ್ ಗೈಸ್, ಇದು ಚೆನ್ನಾಗಿದೆ ಲೆವೆಲ್ಲು. ಬಾ ಗುರು ಬಾ, ನಮ್ಮ ಮನೆ ರಕ್ಷಣೆಗೆ ನೀನು ಬಾ. ಮನೆ ನೋಡ್ಕೋಬೇಕಾಯ್ತಾ? ಯಾರು ಬರೋಕ್ಕೂ ಬಿಡಬಾರ್ದು. ಬಾ ಹಿಂಗೆ ಬಾ. ಸ್ಟಾಪ್ ಹೇಗೆ ಸ್ಟಾಪು? ಓಕೆ, ಇಲ್ಲೇ ನಿಂತಿರ್ಬೇಕಾಯ್ತಾ? ಓಕೆ, ಕರೆಕ್ಟ್ ಆಯಿತು ಗೈಸ್. ಇವಾಗ ಹೈ ಲೆವೆಲ್ ಮಾತ್ರ ಇದು. ಚೆನ್ನಾಗಿರೋ ಲೆವೆಲ್ ಸಿಕ್ತು. ಚೆನ್ನಾಗಿರೋ ಒಂದು ಹೆಸರು ಇಡಬೇಕು ಇದಕ್ಕೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಡೋಣ ಹೆಸರನ್ನ. ಹಾಗೆ ಗೈಸ್, ಇವತ್ತಿನ ಎಪಿಸೋಡ್ಗೆ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದುಬಿಟ್ಟು ಪ್ಯಾರಾಸಾರಸ್ನ ಟೈಮ್ ಮಾಡಬೇಕು. ಟ್ರೈಕ್ ಇದೆ, ಟ್ರೈಕ್ನ ಟೈಮ್ ಮಾಡಬೇಕು. ಮತ್ತು ಬೇಸ್ನ ದೊಡ್ಡದಾಗಿ ಮಾಡಬೇಕು. ಹಾಗೆ ನಮ್ಮ ಲೆವೆಲ್ ಬಂದುಬಿಟ್ಟು 13 ಇದೆ. ನೋಡೋಣ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.